ನಮಸ್ಕಾರಗಳು. ಬಂಟ್ವಾಳ ಕೊಳಕು ಮಜಲು ರೆಹಮಾನ್ ಹತ್ಯೆ ಪ್ರಕರಣದಲ್ಲಿ ವಿನಾಕಾರಣ ಸಂಘಟನೆ ಹೇಳ್ಕೊಂಡು ಬರುವಂಥದ್ದು, ಸಂಘಟನೆ ಕಾರ್ಯಕರ್ತರ ಮೇಲೆ ಕೇಸ್ ಮಾಡುವಂಥ ಪ್ರಕ್ರಿಯೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಪೊಲೀಸರನ್ನು ದುರ್ಬಳಕೆ ಮಾಡ್ಕೊಂಡು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಕಳೆದ 2 ವರ್ಷಗಳ ಹಿಂದೆ ಸರ್ಕಾರದ ನಡೆಯನ್ನು ಗಮನಿಸಿದ ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರ ಯಾವಾಗ ಚುನಾವಣೆ ಸಂದರ್ಭದಲ್ಲಿ ಒಂದು ಮತದ ಓಲೈಕೆಗೋಸ್ಕರ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರು ಪ್ರಾರಂಭ ಮಾಡಿದಂಥ ಕಾರ್ಯ, ಅದರ ಮುಂದುವರೆದ ಭಾಗವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಇಡೀ ಕರ್ನಾಟಕ ರಾಜ್ಯ ವ್ಯಾಪಿ ಬಜರಂಗ ದಳ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ ಕೇಸ್ಗಳನ್ನು ಹಾಕುವಂತಹ, ಗಡಿಪಾರು ಮಾಡುವಂತಹ, ರೌಡಿ ಶೀಟರ್ ಮಾಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡ್ಕೊಂಡು ಬರ್ತಾ ಇದೆ ಅಂತ ನಾನು ಹೇಳಿಕ್ ಬಯಸ್ತೇನೆ. ತಮಗೆ ಗೊತ್ತಿರಬಹುದು, ಕಳೆದ ಕೆಲವು ದಿನಗಳ ಹಿಂದೆ ಪುತ್ತೂರು ಮತ್ತು ಬೇರೆ ಬೇರೆ ಭಾಗದಲ್ಲಿ ರಾತ್ರಿ 11-12 ಗಂಟೆ ಸಮಯದಲ್ಲಿ ಕಾರ್ಯಕರ್ತರ ಮನೆಗಳಿಗೆ ಪೊಲೀಸ್ ಇಲಾಖೆ ಹೋಗುವಂಥದ್ದು, ಅವರನ್ನ ಬೆದರಿಕೆ ಹಾಕಿ ಅವರನ್ನ ಫೋಟೋ ತೆಗೆಯುವಂತ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ. ಇದರಿಂದ ನಾನು ಆಗ್ಲೇ ಹೇಳಿದ ಹಾಗೆ ರಾಜ್ಯ ಸರ್ಕಾರದ ಸ್ಪಷ್ಟ ಒಂದು ಉದ್ದೇಶ ಇದೆ. ಈ ಎಲ್ಲಾ ಕೇಸ್ಗಳನ್ನ ಎಲ್ಲವನ್ನು ಸಮೇತ ಸಂಘಟನೆ ಮೇಲೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಏನಾದರೂ ಮಾಡಿ, ಹೇಗಾದರೂ ಮಾಡಿ ಈ ಕರಾವಳಿ ಭಾಗದಲ್ಲಿ ಹಿಂದೂ ಸಂಘಟನೆಗಳನ್ನ ಹತ್ತಿಕ್ಕುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಕಾರ್ಯದಲ್ಲಿ ಕಾರ್ಯಕರ್ತರ ಮನೆಗಳನ್ನು ನುಗ್ಗುವಂತ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ. ಇಂತಹ ಒಂದು ಭ್ರಮೆಯಲ್ಲಿ ಸರ್ಕಾರ ಇದ್ರೆ, ಸರ್ಕಾರಕ್ಕೆ ಹೇಳಿಕ್ ಬಯಸ್ತೇನೆ, ಇಂತಹ ಕೆಲಸಗಳಿಗೆ, ಇಂತಹ ಕಾರ್ಯಗಳಿಗೆ ಎದುರಿ ಹೋಗುವಂತಹ ಕಾರ್ಯಕರ್ತರು ನಮ್ಮವರಲ್ಲ. ಎಂಥದೇ ಪರಿಸ್ಥಿತಿ ಬಂದ್ರು ಈ ದೇಶ, ಧರ್ಮ, ಸಮಾಜಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಸದಾ ನಿರಂತರವಾಗಿ ಕೆಲಸ ಮಾಡುವಂತಹ ಸಂಘಟನೆ ಕಾರ್ಯಕರ್ತರು ನಮ್ದಿದೆ. ರಾಷ್ಟ್ರವ್ಯಾಪಿ ಇರ್ತಕ್ಕಂಥ ಸಂಘಟನೆ ಬಜರಂಗ ದಳ. ಈ ಸಂಘಟನೆಯನ್ನ ಬೇರೆ ಸಂಘಟನೆ ಜೊತೆಗೆ ಹೋಲಿಕೆ ಮಾಡುವಂತ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ನಮ್ಮ ಕಾರ್ಯಕರ್ತರನ್ನ ಅನವಶ್ಯಕವಾಗಿ ಏನು ಕೊಳಕು ಮಜಲು ರೆಹಮಾನ್ ಹತ್ಯೆಯ ಪ್ರಕರಣದಲ್ಲಿ ಸಿಲುಕಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬಾ ಸ್ಪಷ್ಟ ಉದ್ದೇಶ ಇಷ್ಟೇ, ಹೇಗಾದ್ರೂ ಮಾಡಿ ಬಜರಂಗ ದಳವನ್ನ ಇದನ್ನು ಹೇಳ್ಕೊಂಡು ಬರಬೇಕು. ಹಾಗಾಗಿ ನಮ್ಮ ಭರತ್ ಕುಂಡೇನವ್ರನ್ನ ಜಿಲ್ಲಾ ಸಂಯೋಜಕರು, ಬಜರಂಗ ದಳದ ಸಂಯೋಜಕರನ್ನ ಕಾರಣಕ್ಕೋಸ್ಕರನೇ ಅವರ ಮೇಲೆ ಈ ಆರೋಪವನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಅಥವಾ ಮೊನ್ನೆ ಅವರ ಮನೆಯನ್ನ ಶೋಧ ಕಾರ್ಯ ಕೂಡ ಮಾಡಿದ್ದಾರೆ. ಇದನ್ನ ನಾನು ಖಂಡಿಸ್ತೇನೆ. ಮತ್ತು ನಾವು ಇದನ್ನ ಮುಂಚೆನೆ ಹೇಳಿದ್ವಿ, ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕೊಲೆಗಳನ್ನ ಸಮರ್ಥಿಸುವವರು ನಾವಲ್ಲ. ತನಿಖೆ ಮಾಡಿ ಅಂತ. ಮತ್ತೆ ಏನು ಈ ಕೊಳಕು ಮಜಲು ರೆಹಮಾನ್ನ ಹತ್ಯೆ ಬಗ್ಗೆ ನಾವು ಕೆಲವು ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ. ಇದು ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕಾಗಿರುವಂಥದ್ದು ಅಂತ ಬರ್ತಾ ಇತ್ತು, ಅಥವಾ ಇಲ್ಲೇ ಮರಳು ದಂಡೆಗೋಸ್ಕರ ಆಗಿರುವಂಥದ್ದು ಅಂತ ಬರ್ತಾ ಇತ್ತು. ಇದ್ರ ಬಗ್ಗೆ ತನಿಖೆ ಮಾಡಿ, ಇದ್ರ ಬಗ್ಗೆ ನಮ್ದು ಯಾವುದೂ ಇಲ್ಲ. ಆದ್ರೆ ವಿನಾಕಾರಣ ಸಂಘಟನೆ ಕಾರ್ಯಕರ್ತರನ್ನ ಗುರಿಯಾಗಿಸ್ಕೊಂಡು, ನಾನು ಹೇಳಿದೆ, ನಾನು ಕೇವಲ ಕಾರ್ಯಕರ್ತರು ಅಂತಂದ್ರೆ ಹೇಗೆ ಯೋಚನೆ ಮಾಡಿ, 12 ಗಂಟೆ 1 ಗಂಟೆ ಸಮಯದಲ್ಲಿ 84-85 ವರ್ಷದ ಹಿರಿಯರನ್ನ ಉದ್ದೇಶಪೂರ್ವಕವಾಗಿ ಅವರ ಮನೆಗಳಿಗೆ ನುಗ್ಗಿ ಮನೆಯಲ್ಲಿ ಒಂದು ಗಾಬರಿಯ ವಾತಾವರಣ ನಿರ್ಮಾಣ ಮಾಡುವುದು ಎಷ್ಟು ಸರಿ ಇದು? ಹಾಗಾಗಿ ನಾವು ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ನಾನು ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ ನಮ್ಮ ಕಾರ್ಯಕರ್ತರ ಸಿಲುಕಿಸುವಂತ ಪ್ರಯತ್ನ ಮಾಡಿದ್ದೆ ಆದರೆ, ಗಡಿಪಾರು ಮಾಡಬೇಕು, ಈ ತರದ ಭಾರಿ ದೊಡ್ಡ ಮಟ್ಟದ ಹೋರಾಟವನ್ನ ರಾಜ್ಯವ್ಯಾಪಿ ಮಾಡಬೇಕು ಅನ್ನುವಂಥ ಯೋಜನೆಯನ್ನ ನಾವು ಮಾಡ್ಕೊಳ್ತೇವೆ. ಖಂಡಿತವಾಗ್ಲೂ ನಿಮಗೆ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೀನಿ ನಾನು. ಮತ್ತು ಈಗಾಗಲೇ ಸುಮಾರು ಜನ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ಹಾಕ್ತಾ ಇದ್ದಾರೆ. ಮತ್ತೆ ಕೆಲವರನ್ನ ಅನವಶ್ಯಕವಾಗಿ, ನಾನು ಹೇಳಿದೆ, ಸಂಘಟನೆ ತುಂಬಾ ಚಿಕ್ಕದೇನಲ್ಲ, ಭಾರಿ ದೊಡ್ಡ ಸಂಘಟನೆಯಲ್ಲಿ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ. ಆದ್ರೆ ವಿನಾಕಾರಣಕ್ಕೆ ಇನ್ಯಾವುದೋ ಕಾರಣಗಳಿಗೋಸ್ಕರ ಅವರನ್ನ ಈ ತರ ಚಟುವಟಿಕೆಗಳಲ್ಲಿ ಜೋಡಿಸುವಂಥದ್ದು, ಅಥವಾ ಏನೋ ದೇಶದ್ರೋಹಿ ಕೆಲಸಗಳಿಗೆ ಅಥವಾ ಈ ತರದ ಬೇರೆ ಬೇರೆ ಕೆಲಸಗಳಿಗೆ ಜೋಡಿಸುವಂತ ಸರ್ಕಾರದ ನಿಲುವನ್ನು ನಾವು ಖಂಡಿಸ್ತಾ ಇದ್ದೇವೆ. ಮತ್ತು
ಏನು ಭರತ್ ಕುಂಬಡೇಲ್ ಮೇಲೆ ಏನು ತಾವು ಎಳ್ಕೊಂಡು ಬಂದು ಈ ಇದರಲ್ಲಿ ಹಾಕಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಿ ಕೇಸಲ್ಲಿ, ಇದನ್ನ ಮಾಡಿದ್ರೆ ರಾಜ್ಯವ್ಯಾಪಿ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ.